ಕೊಪ್ಪಳ ಜಿಲ್ಲೆಯ ಕಾರಟಗಿ ತಾಲೂಕಿನ ದೇವಿ ಕ್ಯಾಂಪ್ ಗ್ರಾಮದಲ್ಲಿ ಇಂಟರ್ನ್ಯಾಷನಲ್ ವುಮನ್ ರೈಟ್ಸ್ನ ಅಧ್ಯಕ್ಷರಾದ ಶ್ರೀ ಕೆ. ಡಾ. ರಾಜನಾಥನ್ ವಿಜ್ಞಾನ್ರವರ ನೇತೃತ್ವದಲ್ಲಿ ನೂತನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು. ರಾಜನಾಥನ್ ವಿಜ್ಞಾನ್ ಕಾರ್ಯಕ್ರಮವನ್ನು ಉದ್ಘಾಟಿಸಿ ನಮ್ಮ ಸಿಬಿಎಸ್ ನ್ಯೂಸ್ ಟಿವಿ ಮಾಧ್ಯಮದೊಂದಿಗೆ ಮಾತನಾಡಿದರು. ಈಗಿನ ಸಮಾಜದಲ್ಲಿ ನಡೆತಕ್ಕಂಥ ಭ್ರಷ್ಟಾಚಾರಗಳ ವಿರುದ್ಧ ಹೋರಾಟ ಮಾಡಬೇಕು. ಜೊತೆಗೆ ಪ್ರಜಾಪ್ರಭುತ್ವದಲ್ಲಿ ಇರುವಂಥ ಎಲ್ಲಾ ಕಾನೂನುಗಳನ್ನು ನಾವು ಪಾಲನೆ ಮಾಡಬೇಕು. ಕಡು ಬಡತನದಲ್ಲಿರುವಂಥವರನ್ನು ನಾವು ಮೇಲೆತ್ತಬೇಕು. ಈ ಸಂದರ್ಭದಲ್ಲಿ ವುಮನ್ ರೈಟ್ಸ್ನ ನಿಯಮಗಳನ್ನು ಪಾಲನೆ ಮಾಡಬೇಕು ಎಂದರು. ಈ ಸಂದರ್ಭದಲ್ಲಿ ಉದಯ ಬಾಬು, ನ್ಯಾಷನಲ್ ಎಕ್ಸಿಕ್ಯೂಟಿವ್ ನಂಬರ್ ಫೋನಂ ಲಕರ ಸ್ವರೂಪ, ರಾಣಿ ಜಾನ್, ತಿಮ್ಮಪ್ಪ, ಯೇಸು ಮೌಸ್ ಹಾಗೂ ವಾರ್ಡಿನ ಯುವಕರು ಪಾಲ್ಗೊಂಡಿದ್ದರು. So grateful to receive this appointment letter, and I would like to thank our International Human Rights Commission, Geneva, and our Indian National President, Dr. Kundavaram Rajendra, for giving me this opportunity to stand beside the people and work for the human rights. Basically, what we understand by human rights, that everyone knows, basically it is like just because we are born as a human being, we have certain kind of rights. But the reality today is that these rights are violated each and every day, on each and every step. And we would like to stand by the communities, the marginalized groups, to protect and to promote their human rights. జాతీయ సభ్యుడిగా ఉదయ్ కుమార్ని ఎన్నుకోవడం జరిగింది. కాబట్టి ఈ యొక్క ఉదయ్ కుమార్ని ఈ యొక్క ఐహెచ్ఆర్సీ కుటుంబంలోకి ఆహ్వానిస్తున్నాం. ಈ ಸಮಯದಲ್ಲಿ ಒಂದು ಮಾತು ಇಂಟರ್ನ್ಯಾಷನಲ್ ಕಮಿಟಿಯವರಿಗೆ ನನ್ನ ಹೃದಯಪೂರ್ವಕ ವಂದನೆಗಳನ್ನು ತಿಳಿಸೋನಾಗಿದ್ದೇನೆ. ಅದೇ ರೀತಿಯಾಗಿ ನಮ್ಮ ಒಂದು ಭಾರತ ದೇಶದ ಅಂಬಾಸಿಡರ್ ಆಗಿ ಕೆಲಸ ಮಾಡುವಂಥ ಡಾಕ್ಟರ್ ರಾಜೇಂದ್ರನ್ ವಿಜ್ಞಾನ ಕುಂದವರವರಿಗೆ ನಮ್ಮ ಹೃದಯಪೂರ್ವಕ ವಂದನೆಗಳನ್ನು ತಿಳಿಸೋನಾಗಿದ್ದೇನೆ. ನಿಜವಾಗ್ಲೂ ಅವರ ಜೊತೆಯಾಗಿದ್ದುಕೊಂಡು ಕೆಲಸ ಮಾಡೋದು ನನಗೆ ಎಷ್ಟೋ ಅದು ಶ್ಲಾಘನೀಯವಿದೆ, ಎಷ್ಟೋ ಭಾಗ್ಯವಿದಾಗೆ ನಾನು ನೆನೆಸುತ್ತೇನೆ. ನಿಜವಾಗ್ಲೂ ನಮ್ಮ ಸುತ್ತಮುತ್ತಲು ನಡೆಯುವಂಥ ಅನ್ಯಾಯ ಅಕ್ರಮಗಳ ಬಗ್ಗೆ ನಾನು ಧ್ವಜವೆತ್ತಿ ಈ ಒಂದು ಮಾನವ ಹಕ್ಕುಗಳನ್ನು ಉಪಯೋಗಿಸಿಕೊಂಡು ಅನ್ಯಾಯ ನಡೆಯುವ ಕಡೆ ನ್ಯಾಯವನ್ನು ಒದಗಿಸಲಿಕ್ಕೆ ನಾನು ಯಾವಾಗಲೂ ನಿರಂತರ ಕೃಷಿ ಮಾಡುವನಾಗಿದ್ದೇನೆ ಎಂಬುದಾಗಿ ಎರಡು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. I greet you all, International Human Rights Commission, Geneva, on behalf of Indian chapter. IHRC Geneva is a global organization dedicated to the promoting human rights and protecting the issues and the commissions. IHRC Geneva is a consultative status with the United Nations Economic and Social Council, and also it is affiliated with the United Nations Office of the High Commission of Human Rights. మానవ హక్కులను కాపాడే దిశగా, మానవ హక్కులను పొందేటువంటి విధముగా ప్రతి వ్యక్తికి ఈ యొక్క సామాజిక న్యాయము జరిగించాలని, ప్రతి వ్యక్తి స్వేచ్ఛగా తిరగాలని, ప్రతి వ్యక్తి స్వేచ్ఛ కలిగిన జీవితాన్ని జీవిస్తూ వారి యొక్క హక్కులలో వారు ముందుకు వెళ్ళాలని ఈ యొక్క అంతర్జాతీయ మానవ హక్కుల కమిషన్ భారతీయ రాష్ట్ర అధ్యక్షుడిగా, అలాగే అంతర్జాతీయ అంబాసిడర్గా మరి ప్రతి ఒక్కరిని ప్రోత్సహిస్తూ ఉన్నాం. మరి వేదికను అలంకరించినటువంటి పెద్దలు, వేదికను అలంకరించినటువంటి పూజ్యులు, మరి ఈ సమయంలో ఈ యొక్క మానవ హక్కులను కాపాడే దిశగా, మానవ హక్కులకు భంగం కలిగితే సహించేది లేదు, ಮಾನವ ಹಕ್ಕುల ಗಲಂ ಭಂಗಪಡಿಸಿದ್ದರೆ ಅದನ್ನು ಸಹಿಸುವುದಿಲ್ಲ. ಮಾನವ ಹಕ್ಕುలకు ಭಂಗಂ కలిగితే సహించేది లేదు. We can't tolerate any injustice happened for any kind of human being.
For this, my caste is humanity, and the religion is love, and the language is heart. Finally, I believe in God, that is omniscient, omnipotent, and omnipresent. Thank you, one and all. ಇರ್ತಕ್ಕಂಥ ಅಧಿಕಾರದ ಮುಖಾಂತರವಾಗಿ IHRC ಜೆನೀವಾ ಇಂಟರ್ನ್ಯಾಷನಲ್ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ, ಅದೇ ರೀತಿಯಾಗಿ ನಮ್ಮ ಒಂದು ವುಮೆನ್ ರೈಟ್ಸ್ಗೆ ಅಂಬಾಸಿಡರ್ ಆಗಿ ಈ ಒಂದು ಜವಾಬ್ದಾರಿ ಹೊತ್ಕೊಂಡಿರ್ತಕ್ಕಂಥ ಡಾಕ್ಟರ್ ಕುಂದವರನ್ ವಿಜ್ಞಾನ್ ಅವರಿಗೆ, ಅದೇ ರೀತಿಯಾಗಿ ಮತ್ತು ಈ ಒಂದು ಇಂಡಿಯಾ ವರ್ಡ್ ಆಗಿ ನಮ್ಮ ಈ ಒಂದು ಮಾನವ ಹಕ್ಕುಗಳ ಬಗ್ಗೆ ಇವತ್ತು ಅನುಮತಿ ಪತ್ರ ಪಡೆದುಕೊಂಡಿರ್ತಕ್ಕಂಥ ನಮ್ಮ ಪೂನಮ್ ಅವರಿಗೆ ಮತ್ತು ಅದೇ ರೀತಿಯಾಗಿ ಇಲ್ಲಿ ನೆರೆದು ಬಂದಿರತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ನನ್ನ ಹೃದಯಪೂರ್ವಕ ವಂದನೆಗಳನ್ನು ತಿಳಿಸೋನಾಗಿದ್ದೇನೆ. ಮೊದಲನೇದಾಗಿ ನೋಡೋದಾದರೆ ಮೂಲಭೂತ ಹಕ್ಕುಗಳು ಎಂಬುದಾಗಿ ನಮಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಈ ರಾಜ್ಯಾಂಗವನ್ನು ಸೃಷ್ಟಿಸಿ ನಮಗೆ ಅನೇಕವಾದ ಈ ಹಕ್ಕುಗಳನ್ನು ನಮಗೆ ಕೊಟ್ಟಿದ್ದಾರೆ. ನಿಜವಾಗ್ಲೂ ಆ ಮಹಾನುಭಾವರು ಇವತ್ತು ನಮಗೆ ಆ ಹಕ್ಕುಗಳನ್ನು ಕೊಡದೇ ಇದ್ರೆಗನ ಇವತ್ತು ನಾವೆಷ್ಟೋ ಈ ಒಂದು ಹಕ್ಕುಗಳನ್ನು ಪಡೆದುಕೊಳ್ಳೋದ್ರಲ್ಲಿ ವಿಫಲರಾಗ್ತಿದ್ದೇವೆ. ಯಾಕಂದರೆ ನಾವಿನ್ನೂ ಕಾಳು ತುಳಿತಕ್ಕೆ ಒಳಪಟ್ಟರಾಗಿರ್ತೇವೆ. ಯಾಕಂದರೆ ಅವರು ಈ ಒಂದು ಕಾನೂನಲ್ಲಿ ಬರೆದುಕೊಟ್ಟಿರ್ತಕ್ಕಂಥ ಒಂದು 6 ಹಕ್ಕುಗಳು ಮೂಲಭೂತ ಹಕ್ಕುಗಳು. ಯಾಕಂದರೆ ಇದು ಪ್ರತಿಯೊಬ್ಬ ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥದ್ದು, ಪ್ರತಿಯೊಬ್ಬ ವ್ಯಕ್ತಿ ಈ ಒಂದು ಭಾರತ ದೇಶದಲ್ಲಿ ಅನುಭವಿಸಲೇಬೇಕೆಂಬ ಒಂದು ಘಂಟಾಘೋಷವಾಗಿ ಅವರು ಈ ಒಂದು ನಮಗೆ ಅನೇಕವಾದ ಮೂಲಭೂತ ಹಕ್ಕುಗಳನ್ನು ಕೊಟ್ಟವರಾಗಿರ್ತಾರೆ. ಮೊದಲನೇದಾಗಿ ಸಮಾನತೆ ಹಕ್ಕು. ಯಾಕಂದರೆ ನಮ್ಮ ದೇಶದಲ್ಲಿ ಕಳೆದ ದಿನಗಳೆಲ್ಲ ನೋಡೋದಾದರೆ ಸಮಾನತೆ ಇಲ್ಲದೆ, ಯಾಕಂದರೆ ಒಂದು ದೇವಾಲಯಕ್ಕೆ ಹೋಗ್ಲಿಕ್ಕೆ ಸಮಾನತೆ ಕೊಡ್ತಿರ್ಲಿಲ್ಲ. ಯಾಕಂದರೆ ಕೀಳು ಜಾತಿಯವರು ಒಂದು ದೇವಸ್ಥಾನಕ್ಕೆ ಹೋಗಿ ದೇವರನ್ನು ಪೂಜೆ ಮಾಡಲಿಕ್ಕೂ ಕೂಡ ಆಗದಿರುವಂಥ ಸಂದರ್ಭಗಳಲ್ಲಿ ನಾವಿದ್ದೇವೆ. ಆದರೆ ಈ ಅಂಬೇಡ್ಕರ್ ಅವರು ಸಮಾನತೆ, ಎಲ್ಲರೂ ಕೂಡ ಸಮಾನತೆಯನ್ನು ಅದನ್ನು ಪಡೆದುಕೊಳ್ಬೇಕೆಂಬುದಾಗಿ ನಮಗೆ ಸಮಾನತೆ ಹಕ್ಕನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಸ್ವಾತಂತ್ರ್ಯದ ಹಕ್ಕು. ಯಾಕಂದರೆ ನಮಗೆ ಸ್ವಾತಂತ್ರ್ಯ ಇದೆ, ಜೀವಿಸುವ ಹಕ್ಕಿದೆ, ಮಾತನಾಡುವಂಥ ಹಕ್ಕಿದೆ. ಮತ್ತು ಅದೇ ರೀತಿಯಾಗಿ ನಾವು ನಮ್ಮ ಒಂದು ಯಾವುದೇ ಧರ್ಮಕ್ಕೆ ಹೋಗಿ ನಾವು ಪೂಜೆ ಮಾಡುವಂಥ, ಆಚರಿಸುವಂಥ ಹಕ್ಕು ನಮಗೆ ಈ ಒಂದು ರಾಜ್ಯಾಂಗದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೊಟ್ಟಿರೋರಾಗಿರ್ತಾರೆ. ಅದೇ ರೀತಿಯಾಗಿ ಶೋಷಣೆಗೆ ವಿರುದ್ಧವಾದ ಹಕ್ಕು. ಯಾಕಂದರೆ ಅನೇಕರು ಶೋಷಣೆಗೆ ಒಳಪಟ್ಟರಾಗಿರ್ತಾರೆ. ಯಾಕಂದರೆ ವಿದ್ಯಾಭ್ಯಾಸದಲ್ಲಿ ತಾರತಮ್ಯ ಮಾಡ್ತಾರೆ, ಶೋಷಣೆಗೆ ಒಳಪಟ್ಟಿರ್ತಾರೆ. ಈ ಒಂದು ಶೋಷಣೆಯನ್ನು ತಡೆಗಟ್ಟಲಿಕ್ಕೆ ಅಂಬೇಡ್ಕರ್ ಅವರು ಈ ಒಂದು ಹಕ್ಕನ್ನು ನಮಗೆ ಕೊಟ್ಟಿರೋರಾಗಿರ್ತಾರೆ. ಅದೇ ರೀತಿಯಾಗಿ ಧಾರ್ಮಿಕ ಹಕ್ಕು. ಪ್ರತಿಯೊಬ್ಬ ವ್ಯಕ್ತಿ ತಮ್ಮದೇ ಆದ ಧರ್ಮವನ್ನು ಆಚರಿಸ್ಬೋದು, ಹೋಗ್ಬೋದು, ತಮ್ಮದೇ ಆಗಿರ್ತಕ್ಕಂಥ ಧರ್ಮವನ್ನು ಅವನು ಅಭ್ಯಸಿಸಬಹುದು. ಅದೇ ರೀತಿಯಾಗಿ ಸಾಂಸ್ಕೃತಿಕ ಹಕ್ಕು, ಶೈಕ್ಷಣಿಕ ಹಕ್ಕು. ಯಾಕಂದರೆ ಈ ಒಂದು ಭಾರತ ದೇಶದಲ್ಲಿ ಎಷ್ಟು ವಿದ್ಯೆ ಮಾಡ್ಬೋದು. ಇವು ಕೆಲವು ಕಡೆ ನಮ್ಮ ಒಂದು ದೇಶದಲ್ಲಿ ನೋಡೋದಾದರೆ ಹಿಂದಿನ ಕಾಲದಲ್ಲಿ ಶ್ರೀಮಂತರ ಮಾತ್ರ ಓದಬೇಕಾದ ಪರಿಸ್ಥಿತಿ ಇತ್ತು, ಆದರೆ ಬಡವರಿಗೆ ಆ ಹಕ್ಕು ಇರಲಿಲ್ಲ. ಆದರೆ ಈ ಅಂಬೇಡ್ಕರ್ ಅವರು ನಮಗೆ ಒಂದು ಶೈಕ್ಷಣಿಕ ಹಕ್ಕು, ಸಾಂಸ್ಕೃತಿಕ ಹಕ್ಕನ್ನು ನಮಗೆ ಕೊಟ್ಟಿರೋರಾಗಿರ್ತಾರೆ. ಅದೇ ರೀತಿಯಾಗಿ ಸಮಾಧಾನಬದ್ಧವಾದ ಪರಿವಾರದ ಹಕ್ಕು. ಯಾಕಂದರೆ ಒಂದು ಸಮಸ್ಯೆಯನ್ನು ಪರಿಷ್ಕರಿಸೋಸ್ಕರ ನಮಗೆ ಕಾನೂನಿದೆ. ಆ ಕಾನೂನು ಬದ್ಧವಾಗಿ ನಾವು ಹೋಗೋದಾದರೆ ನಿಜವಾಗ್ಲೂ ಅದನ್ನು ಆ ಒಂದು ಸಮಸ್ಯೆ ಪರಿಷ್ಕಾರ ಆಗ್ತಿದೆ. ಯಾಕಂದರೆ ಕಳೆದ ದಿನಗಳಲ್ಲಿ 2012ರಿಂದ ಒಬ್ಬ ಸಹೋದರಿ, ಮುಸ್ಲಿಂ ಸಹೋದರಿ, ತನ್ನ ಮನೆಯನ್ನು ದೊಡ್ಡ ವ್ಯಕ್ತಿಗಳು ತೆಗೆದುಕೊಳ್ಳಲಿಕ್ಕೆ ಅವರು ಪ್ರಯತ್ನಿಸಿದಾಗ ನಿಜವಾಗ್ಲೂ ಆ ಅಮ್ಮ ಕಾನೂನನ್ನು ಇಟ್ಟುಕೊಂಡು ನಿಜವಾಗ್ಲೂ ಸುದೀರ್ಘವಾಗಿ ಯಾರಿಗೆ ಹೆದರದೆ, ಹಿಂಜರಿಯದೆ ತನ್ನ ಒಂದು ಜೀವನದಲ್ಲಿ ತನಗೆ ತನ್ನ ತಂದೆ ತಾಯಿಗಳು ಕೊಟ್ಟಿರ್ತಕ್ಕಂಥ ಆಸ್ತಿಗೋಸ್ಕರ ಆ ಅಮ್ಮ ಭಾಳ
ಕಾನೂನುಬದ್ಧವಾಗಿ ಹೋರಾಟ ಮಾಡಿ ಇವತ್ತು ತನ್ನ ಒಂದು ಮನೆಯನ್ನು ತನಗಿರ್ತಕ್ಕಂಥ ಸ್ಥಳವನ್ನು ದಕ್ಕಿಸ್ಕೊಂಡಿದ್ದಾಳೆ. ಅದೇ ರೀತಿಯಾಗಿ ಸಂವಿಧಾನವನ್ನು ನಾವು ಉಪಯೋಗಿಸ್ಕೊಂಡು ನಾವು ಈ ಲೋಕದಲ್ಲಿ ನಮ್ಮ ಒಂದು ಜೀವಿಸುವಂಥ ಈ ಪ್ರಪಂಚದಲ್ಲಿ ನಮಗಿರ್ತಕ್ಕಂಥ ಈ ಒಂದು ಜನರ ಮಧ್ಯದಲ್ಲಿ ಸಂವಿಧಾನವನ್ನು ಉಪಯೋಗಿಸ್ಕೊಂಡು ನಾವು ಸಂವಿಧಾನ ಗೌರವಿಸುತ್ತಾ ಈ ಒಂದು ಸಂವಿಧಾನ ಉಪಯೋಗಿಸ್ಕೊಳ್ಳೋದಾದರೆ ನಿಜವಾಗ್ಲೂ ನ್ಯಾಯ ನಮ್ಮ ಪರವಾಗಿರ್ತದೆ ಎಂಬುದಾಗಿ ನಾನು ಬಯಸೋನಾಗಿದ್ದೇನೆ. ನಿಜವಾಗ್ಲೂ ಡಾಕ್ಟರ್ BR ಅಂಬೇಡ್ಕರ್ ಅವರು ನಮಗೆ ಬರದೇ ಇದ್ದರೆ, ನಮ್ಮ ಭಾರತ ದೇಶದಲ್ಲಿ ಇಲ್ಲದೇ ಇದ್ರೆಗಿನ ಇನ್ನೂ ಎಷ್ಟೋ ಶೋಷಣೆಗೆ ಒಳಪಡೋರಾಗಿರ್ತಿದ್ದೇವೆ. ನಿಜವಾಗ್ಲೂ ಅವರು ಬಂದು ನಿಜವಾಗ್ಲೂ ಅನೇಕ ಎಲ್ಲ ಸಮಬಾಳು ಸಮಪಾಲು ಎಲ್ಲರಿಗೆ ಪ್ರತಿಯೊಂದು ಹಕ್ಕಿದೆ. ವಿಶೇಷವಾದ ರೀತಿಯಲ್ಲಿ ಬಲಹೀನ ವರ್ಗಗಳಿಗೋಸ್ಕರ ಮುಖ್ಯವಾಗಿ ಅವರು ಬಂದು ಆ ಒಂದು ಬಲಹೀನ ವರ್ಗದವರನ್ನು ಅವ್ರೇನು ಮಾಡಿದರು, ಈ ಒಂದು ಸಂವಿಧಾನ ಮುಖಾಂತರವಾಗಿ ಅವರು ಬಲಪಡಿಸಿದ್ದಾರೆ. ನಿಜವಾಗ್ಲೂ ಅವ್ರಿಗೆ ನಾವು ಎಷ್ಟು ನಮನ ಹೇಳಿದ್ರು ಕೂಡ ಭಾಳ ಕಡಿಮೆ. ಈ ಒಂದು ಅವಕಾಶ ಕೊಟ್ಟಿರ್ತಕ್ಕಂಥ IHRC ಅವರಿಗೆ ನನ್ನ హృదయపూర్వకವಾದ వందనಗಳನ್ನು తెలుసుకున్నాను. మొట్టమొదటిగా ఈ సమయము మనకు దొరికింది. అది ప్రాముఖ్యమైనది. ఎలాగ ప్రాముఖ్యమైనదంటే బడుగు బలహీనత ప్రజల కోసం దానికి పోరాడటానికి ఒక నాయకులుగా మన డాక్టర్ మన విజ్ఞాన గారు మరి ఇక్కడ ఈ స్థలంకి వచ్చి ఈ వేదికను అలంకరించి మరి దీంట్లో పోరాడుతున్నందుకు నేను చాలా సంతోషిస్తున్నాను. ఎలా సంతోషిస్తున్నానంటే డాక్టర్ అంబేద్కర్ మన కోసం బలహీన బడగ వర్గాల కోసం ఏం చేశాడు, ఆయన అప్పుడు చిన్నగా తెలుసుకొని పోరాడి ఏం చేశాడంటే అది విత్తనం వేసి వెళ్ళాడు. కానీ ఆ విత్తనం ఫలించింది, కానీ దాన్ని ఎవరు కూడా తెలుసుకుంటలేడు. కానీ మనము ఇంకా ఎక్కడ ఉన్నామంటే కిందనే ఉన్నాం. కానీ మనం పోరాడడం ఏమంటే జ్ఞానంతో పోరాడాలి. జ్ఞానంతో పోరాడడానికి మన డాక్టర్ విజ్ఞాన సార్ గారు అలాగే మేడం మరి అదే ప్రకారంగా అన్నను కూడా మన ఉదయన్న మరి అందులోకి చేర్చుకున్నందుకు కూడా చాలా సంతోషిస్తున్నాం, చాలా అభినందిస్తున్నాం. ఎందుకంటే ఆయన ఇక్కడ ఈ స్థలంలో మానవ హక్కులు ఎలాగ తెలుసుకోవాలి, ఎలాగ పోరాడాలన్న ఒక సందేశానికి ఆయన మనకు రాబోయే రోజుల్లో నేర్పుతాడు, ఆయన సందేశాన్ని ఇస్తాడు. కానీ మనమందరం నేర్చుకొని కూడా మన సార్ గారికి ఆయనకి మనం ఏంటి అంటే ఒక పోరాటంలా కనపడాలి. ఖచ్చితంగా నేర్చుకోవాలి, పోరాడాలంటే ఎలాగ పోరాడాలంటే జ్ఞానంతో పోరాడాలి. ఆ జ్ఞానం ఎక్కడుందంటే మన డాక్టర్ అంబేద్కర్ ఆ సంవిధాన ప్రకారంగా మనకి అది నేర్చుకొని మనకి ఇచ్చి వెళ్ళిపోయాడు. కాబట్టి మనం చాలా సంతోషించాలి, దానికోసం పోరాడాలంటే ఆ యొక్క ఎవరికి ఇచ్చాడు డాక్టర్ అంబేద్కర్, ఒక్కరికి ఒకరికంటే మెట్టు ఆ మెట్టు అందరు కలిసి మనం ఏం చేయాలంటే బడుగు బలహీన వర్గాల కోసం బయటికి తీసుకురావాలి. ఎక్కడైతే అన్యాయం జరుగుతుందో అక్కడ పోరాడి న్యాయంతో మనం బయటికి తీసుకురావాలి. అందులో మరి మేడం గారు, సార్ గారు అలాగే మన ఉదయన్న గారిని అక్కడ చేర్చుకున్నందుకు కూడా మరి నిండా అభినందిస్తున్నాను. ఈ మాటలు ముగిస్తున్నాను. ಮುಖ್ಯವಾಗಿ CBS ಚಾನಲ್ ಅವರಿಗೆ ನಾನು ಧನ್ಯವಾದಗಳು ತಿಳಿಸನಾಗಿದ್ದೇನೆ. ನಿಜವಾಗ್ಲೂ ಈ ಸಂಸ್ಥೆಯ ವ್ಯವಸ್ಥಾಪಕರು ಇನ್ನೂ ದೇವರು ಅವ್ರಿಗೆ ಆಯುಷ್ ಆರೋಗ್ಯ ಕೊಡಬೇಕೆಂದಾಗಿ ಹೃದಯಪೂರ್ವಕವಾಗಿ ನಾನು ಕೇಳ್ಕೊಳ್ತೇನೆ. ಅದೇ ರೀತಿಯಾಗಿ ನಮ್ಮ ಈ ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂಥ ನಮ್ಮ ಆಹ್ವಾನವನ್ನು ಮೇರೆಗೆ ಬಂದಿರತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ನನ್ನ ಹೃದಯಪೂರ್ವಕ ವಂದನೆಗಳು.